ಇಟ್ಸ್ ಫ್ರೈಡೇ ಮಾರ್ನಿಂಗ್. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿಯನ್ನು ರೆಡಿ ಮಾಡ್ಕೊತಾ ಇದ್ದೆ. ಅದಕ್ಕೂ ಮುಂಚೆ ಪ್ಲೇಟ್ನ ಈ ರೀತಿ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಸ್ಟೀಮ್ ಮಾಡಿ ಆನಂತರ ಬ್ಯಾಟರ್ನ ಹಾಕ್ಕೊಳ್ಳೋದ್ರಿಂದ ಇಡ್ಲಿ ಪ್ಲೇಟ್ಗೆ ಅಂಟ್ಕೊಳ್ಳಲ್ಲ, ಕೈಯಲ್ಲಿ ಈಸಿಯಾಗಿ ರಿಮೂವ್ ಮಾಡ್ಬೋದು. ಹಾಗೆಯೇ ಪ್ರೋಟೀನ್ಗೋಸ್ಕರ ಸ್ವಲ್ಪ ಪನ್ನೀರ್ ಇತ್ತು, ಅದನ್ನು ಕೂಡ ಹಾಕಿ ಸ್ಟಫ್ ಮಾಡಿ ಇಡ್ಲಿಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗಂತೂ ತುಂಬಾ ಚೆನ್ನಾಗಿರುತ್ತೆ, ಅಥವಾ ಸ್ನ್ಯಾಕ್ಸ್ ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆಲ್ಲ ಈ ರೀತಿ ಪ್ಯಾಕ್ ಮಾಡಿ ಕೊಡ್ಬೋದು. ಹಾಗೆಯೇ ಒಂದೆರಡು ಸ್ಯಾರಿನ ಪ್ರೀಪ್ಲೀಟ್ ಮಾಡಿ ಕಳಿಸ್ಕೊಡ್ಬೇಕಾಗಿತ್ತು ಸಂಜೆನೇ, ಹಾಗಾಗಿ ಅದನ್ನು ಕೂಡ ಬೇಗ ಮುಗಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಮಧ್ಯಾಹ್ನದ ಲಂಚಿಗೋಸ್ಕರ ಸಿಂಪಲ್ ಆಗಿ ಮಾವಿನಕಾಯಿ ರಸಮ್ನ ಟ್ರೈ ಮಾಡೋಣ ಅಂತೇಳಿ ಪಕ್ಕದಲ್ಲೇ ಗಿಡದಲ್ಲಿ ಮಾವಿನಕಾಯಿನ ಬಿಟ್ಟಿದ್ದು, ಚಿಕ್ಕ ಗಿಡದಲ್ಲಿ ಫಸ್ಟ್ ಟೈಮ್ ಬಿಟ್ಟಿದ್ದು. ಸೊ ಅದನ್ನು ಕಿತ್ಕೊಂಡು ಬಂದು ಮಾವಿನಕಾಯಿನ ಫಸ್ಟಿಗೆ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಅದನ್ನು ಸಣ್ಣದಾಗಿ ಹಚ್ಚಿ ಬೇಯಿಸಲಿಕ್ಕೆ ಇಟ್ಕೊತಾ ಇದ್ದೀನಿ, ಸ್ವಲ್ಪ ಅರಿಶಿನ ಉಪ್ಪು ಹಾಕಿ. ಇನ್ನು ಅದಕ್ಕೆ ಬೇಕಾಗಿರೋ ಮಸಾಲೆನ ಚೆನ್ನಾಗಿ ಕುಟ್ಕೊಂಡು ಒಗ್ಗರಣೆ ಹಾಕಿ ರುಬ್ಬಿರೋವಂಥ ಪೇಸ್ಟನ್ನು ಸೇರಿಸಿ ಕೊನೆಯಲ್ಲಿ ಸ್ವಲ್ಪ ನೀರು ಎಷ್ಟು ಬೇಕೋ ನೋಡಿ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಮಾವಿನಕಾಯಿ ರಸಮ್ ರೆಡಿಯಾಗಿರುತ್ತೆ. ಇದ್ರದ್ದು ಫುಲ್ ಡೇ ವ್ಲಾಗ್ ಲಾಂಗ್ ವಿಡಿಯೋನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡಿ. ಇದು ಇವತ್ತಿನ ಮಿನಿ ವ್ಲಾಗ್.